ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತಾ ಇದ್ದೇವೆ. ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕು ಹಾಗೂ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ವಿಶೇಷವಾಗಿ ಪ್ರತಿ ತಿಂಗಳು 30ನೇ ತಾರೀಕಿನಂದು ರಾಮನಗರದಲ್ಲಿ, ಬ್ಯಾಂಗ್ಳೂರ್ಗೆ ನಿಯರ್ ಆಗಿರುವಂತಹ ರಾಮನಗರದಲ್ಲಿ ನಿಮಗಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ಕೂಟವಿರುವಂಥದ್ದಾಗಿದೆ. ಬರಲಿಕ್ಕೆ ಆಸಕ್ತಿ ಇರುವವರು ನಮ್ಮನ್ನು ಸಂಪರ್ಕಿಸಬಹುದು. ಈ ತಿಂಗಳು ಭಾನುವಾರ 30ನೇ ತಾರೀಕು ಬಂದ ಕಾರಣ 31ನೇ ತಾರೀಕು ಆಗಸ್ಟ್ನಲ್ಲಿ 31ನೇ ತಾರೀಕು ಪ್ರಾರ್ಥನಾ ಕೂಟ ಇರುವಂಥದ್ದಾಗಿದೆ. ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಗೆ ಅಥವಾ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಿಮ್ಮ ಜೀವಿತದಲ್ಲಿ ನೀವು ವೈಯಕ್ತಿಕವಾಗಿ ಮುಂಜಾನೆಯಲ್ಲಿ ಅಥವಾ ಸಂಜೆಯಲ್ಲಾದರೂ ಯಾವ ಸಮಯದಲ್ಲಾದರೂ ನೀವು ವೈಯಕ್ತಿಕವಾಗಿ ದೇವರನ್ನು ಆರಾಧಿಸಿದ ಅನುಭವ ಇದೆಯಾ? ಕೆಲವರು ಆರಾಧನೆಯನ್ನು ಮಾಡುವಾಗ ಅವರು ಸಮಯಗಳೇ ಹೋಗೋದಿಲ್ಲ. ಕೆಲವರು 1 ಗಂಟೆಗಳ ಕಾಲ ಎಲ್ಲ ಆರಾಧನೆ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಮಯದಲ್ಲಾದರೂ 1 ಗಂಟೆಗಳ ಕಾಲ ನೀವು ದೇವರನ್ನು ಆರಾಧಿಸಿದ್ದೀರಾ ಎಂಬುದಾಗಿ ನೋಡುವುದಾದರೆ, ನಾವು ಆರಾಧನೆ ಎಂಬುದಾಗಿ ನೋಡುವುದಾದರೆ ಏನು ಅನಿಸ್ಕೊಳ್ತವೆ? ಸಭೆಯಲ್ಲಿ ಕೂಡಿ ಬರುವಾಗ ಮಾತ್ರ ಆರಾಧನೆ ಮಾಡಿದರೆ ಸಾಕು. ಭಾನುವಾರ ಚರ್ಚ್ನಲ್ಲಿ ಆರಾಧನೆ ಮಾಡ್ತೇವಲ್ಲ, ಕೊಯರ್ ಟೀಮ್ ಇದ್ದಾರೆ, ಅವರು ಆರಾಧನೆ ಮಾಡ್ತಾರೆ, ನಾವು ಅವರೊಟ್ಟಿಗೆ ಸೇರಿ ಆರಾಧನೆ ಮಾಡ್ತೇವೆ ಎಂಬುದಾಗಿ ಅನೇಕರು ಹೇಳುವುದನ್ನು ನಾವು ನೋಡ್ತೇವೆ. ಆದರೆ ವೈಯಕ್ತಿಕವಾಗಿ ನಾವು ದೇವರೊಟ್ಟಿಗೆ ಅನೇಕರು ಏನು ಮಾಡ್ತಾರೆ? ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ದೇವರ ವಾಕ್ಯವನ್ನು ಓದ್ತಾರೆ. ಆದರೆ ವೈಯಕ್ತಿಕವಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾರಾ? ವೈಯಕ್ತಿಕವಾಗಿ ಆರಾಧನೆಯ ಅನುಭವಗಳಿದೆಯಾ? ವೈಯಕ್ತಿಕವಾಗಿ ದೇವರನ್ನು ಸ್ತುತಿಸ್ತಾ ಇದ್ದೀರಾ? ಆರಾಧನೆ ಮಾಡ್ತಾ ಇದ್ದೀರಾ? ಈ ಆರಾಧನೆ ಎಂಬುದಾಗಿ ನೋಡುವುದಾದರೆ ಅದು ಬಹು ಬಲವುಳ್ಳದ್ದಾಗಿದೆ. ಆರಾಧನೆ ಎಂಬುದನ್ನು ನಾವು ದಾಸೀನವಾಗಿ ಕಾಣಬಾರದು. ಯಾಕೆಂದರೆ ನಾವು ಸೃಷ್ಟಿಸಲ್ಪಟ್ಟದ್ದು ದೇವರನ್ನು ಆರಾಧಿಸಲು. ನಂತರ ನಮಗೆ ನಮ್ಮ ಜೀವಮಾನದಲ್ಲೂ ನಾವು ದೇವರನ್ನ ಆರಾಧಿಸಬೇಕು. ನಂತರ ನಾವು ಸತ್ತ ನಂತರವೂ ಕೂಡ ನಮಗೊಂದು ಜೀವಿತ ಇದೆ. ನಾವು ಯೇಸುಸ್ವಾಮಿ ತಿರುಗಿ ನಮ್ಮನ್ನು ಕರೆದುಕೊಂಡು ಹೋಗಿ ತನ್ನ ರಾಜ್ಯದಲ್ಲಿ ಸೇರಿಸುವಾಗ ನಾವು ಅಲ್ಲಿಯೂ ಕೂಡ ಆತನನ್ನು ಆರಾಧಿಸುವವರಾಗಿದ್ದೇವೆ. ಆರಾಧನೆ ಎಂಬುದಾಗಿ ಹೇಳುವುದಾದರೆ ಬರೀ ಯಾವುದೊಂದು ಸಮಯದಲ್ಲಿ ಮಾಡುವಂಥದ್ದಲ್ಲ, ಎಲ್ಲ ಕಾಲದಲ್ಲೂ ಮಾಡುವಂಥದ್ದಾಗಿದೆ. ಆದರೆ ನಿಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನೀವು ಮತ್ತು ದೇವರು ಮಾತ್ರ ವೈಯಕ್ತಿಕವಾಗಿ ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಹೊಗಳುವಂಥ ಅನುಭವ, ದೇವರನ್ನು ಆರಾಧಿಸುವಂಥ ಅನುಭವದಲ್ಲಿ ಅಟ್ಲೀಸ್ಟ್ 1 ಗಂಟೆನಾದರೂ ನಿಮಗೆ ಯಾವತ್ತಾದರೂ, ತಿಂಗಳಲ್ಲಾದರೂ ಅಥವಾ ವಾರದಲ್ಲಾದರೂ ಆರಾಧಿಸಿದ ಅನುಭವ ಇದೆಯಾ? ಆರಾಧನೆ ಮಾಡಿಲ್ಲ, ನನಗೆ ಆ ಅನುಭವ ಇಲ್ಲ ಅನ್ನೋದಾದರೆ ಇವತ್ತಿನಿಂದ ದಯಮಾಡಿ ಆ ಅನುಭವವನ್ನು ಅಭ್ಯಾಸ ಮಾಡಿಕೊಳ್ಳಿ. 1 ಗಂಟೆ ಅಂತಾನೇ ಅಲ್ಲ, ನಿಮ್ಮ ದೇವರ ಸಮ್ಮುಖದಲ್ಲಿ ಕೆಲವೊಮ್ಮೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿನೇ ಬರೋದಿಲ್ಲ. ಆ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಕೂತು ನಿಮಗೆ ಬರುವಂಥ ಹಾಡುಗಳನ್ನ ಹೇಳಿ ದೇವರ ನಾಮವನ್ನು ಕೊಂಡಾಡಿರಿ. ಆಗ ಆ ಹಾಡುಗಳ ಮುಖಾಂತರವಾಗಿ ನೀವು ಪ್ರಾರ್ಥನೆಗೆ ಒಂದು ಉತ್ತೇಜನವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ವಿಡಿಯೋ ನೋಡುವ ಸಹೋದರ ಸಹೋದರನ ಆಶೀರ್ವದಿಸು. ನನ್ನ ಮರೆಮಾಚಿ ನೀನು ಪ್ರಕಟವಾಗು. ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೆ ನೀನು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಆರಾಧನೆ ಎಂಬುದಾಗಿ ಹೇಳುವುದಾದರೆ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಜೀವಿಸಿ ನಂತರ ಭಾನುವಾರ ಬಂದು ಸಭೆಯ ದೇವ ಜನರೊಟ್ಟಿಗೆ ಸೇರಿ ಮಾಡುವಂಥದ್ದಲ್ಲ ಆರಾಧನೆ. ಆರಾಧನೆ ಎಂಬುದಾಗಿ ಹೇಳುವುದಾದರೆ ನಾನು ಅನೇಕ ವಿಡಿಯೋಗಳಲ್ಲಿ ನಿಮಗೆ ತಿಳಿಯಪಡಿಸಿದ್ದೇನೆ. ನಮ್ಮ ಜೀವಿತದಿಂದ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳಿಂದ ನಾವು ದೇವರನ್ನು ಆರಾಧಿಸಬೇಕು, ದೇವರನ್ನು ಸ್ತುತಿಸಬೇಕು, ದೇವರಿಗೆ ಮಹಿಮೆ ಸಲ್ಲಿಸೋರಾಗಬೇಕು. ಆರಾಧನೆ ನಾವು ಯಾಕೆ ದೇವರಿಗೆ ಮಾಡ್ತೇವೆ ಅಂದರೆ ಆತನನ್ನು ಮಹಿಮೆ ಪಡಿಸಲು. ಆತನನ್ನು ಮಹಿಮೆ ಪಡಿಸೋದು ಹೇಗೆ ಅಂದರೆ ತಕ್ಕ ಫಲಗಳನ್ನು ದೇವರಿಗೆ ಫಲ ಕೊಡುವುದರಿಂದಲೇ ನಾವು ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ದೇವರಿಗೆ ಹೇಗೆ ನಾವು ಫಲ ಕೊಡಬೇಕೆಂಬುದಾಗಿ ನೋಡುವುದಾದರೆ ಆತ್ಮನ ಫಲಗಳಾಗಿರುವಂತಹ, ದೇವರಾತ್ಮನ ಫಲಗಳಾಗಿರುವಂತಹ ಪ್ರೀತಿ, ಸಂತೋಷ, ಸಮಾಧಾನ, ಕ್ಷಮೆ, ದಮೆ ಹಾಗೂ ಸಾತ್ವಿಕತ್ವ, ಸೆಲ್ಫ್ ಕಂಟ್ರೋಲ್ ಇವುಗಳನ್ನು ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಾಗ ತಂದೆಗೆ ಮಹಿಮೆ ಆಗ್ತದೆ. ಹಾಗೆ ನಮ್ಮ ಜೀವಿತದ ಮೂಲಕ ದೇವರನ್ನು ಆರಾಧಿಸಬೇಕು. ನಂತರ
ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಹಾಡುಗಳ ಮುಖಾಂತರವಾಗಿ ದೇವರನ್ನು ಆರಾಧನೆ ಎಂಬುದಾಗಿ ಹೇಳುವುದಾದರೆ ಮತ್ತು ಆರಾಧನೆ ಸ್ತುತಿ ಈ ಎರಡರ ವ್ಯತ್ಯಾಸ ಏನೆಂಬುದಾಗಿ ನೋಡುವುದಾದರೆ, ಆರಾಧನೆ ಅಂದರೆ ದೇವರು ಎಂಥವನಾಗಿದ್ದಾನೋ ದೇವರ ಗುಣಾತಿಶಯಗಳನ್ನು ಹೇಳಿ ಹೊಗಳಿ ಕೊಂಡಾಡುವಂಥದ್ದಾಗಿದೆ ಆರಾಧನೆ. ಉದಾಹರಣೆಯಾಗಿ ನೋಡುವುದಾದರೆ ಆರಾಧನೆ ಅಂದರೆ ದೇವರ ಗುಣಾತಿಶಯಗಳು. ದೇವರೇ, ನೀನು ಇಂಥವನಾಗಿದೆಯಾ, ನಿನಗೆ ಸ್ತೋತ್ರ, ನೀನು ಮಹೋನ್ನತನು, ನೀನು ಪರಮೋನ್ನತನು, ನೀನು ಉನ್ನತನು, ಆತನ ನಾಮವನ್ನು ಹೇಳಿ ಆತನನ್ನು ಕೊಂಡಾಡುವಂಥದ್ದಾಗಿದೆ. ಸ್ತುತಿ ಎಂಬುದಾಗಿ ನೋಡುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯೊಡನೆ ಆತನಿಗೆ ಸ್ತುತಿ ಮಾಡುವಂಥದ್ದಾಗಿದೆ ಸ್ತುತಿ. ಆರಾಧನೆ ಮತ್ತು ಸ್ತುತಿಯನ್ನು ನಮ್ಮ ಜೀವಿತದಲ್ಲಿ ದೈನಂದಿನ ಜೀವಿತದಲ್ಲಿ ಮಾಡಬೇಕು. ಅಕಸ್ಮಾತ್ ನಿಮಗೆ ದೈನಂದಿನ ಜೀವಿತದಲ್ಲಿ ನಿಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ವಾರದಲ್ಲಿ ಒಮ್ಮೆ ಆದರೂ, ವಾರದಲ್ಲಿ 2 ಸಲನಾದರೂ 3 ಸಲನಾದರೂ ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಆರಂಭದಲ್ಲಿ. ಈಗ ಆಲ್ರೆಡಿ ನಿಮಗೆ ಆ ಅನುಭವ ಇರುವುದಾದರೆ ತುಂಬ ಒಳ್ಳೆಯದು. ಆ ಅನುಭವವನ್ನು ನೀವು ಇನ್ನೂ ಹೆಚ್ಚಾದ ಸಮಯವನ್ನು ದೇವರೊಟ್ಟಿಗೆ ಕಳೀರಿ. ಆದರೆ ನಿಮ್ಗೆ ಅನುಭವನೇ ಇಲ್ಲ ಅನ್ನೋದಾದರೆ ದಿನ 10 ನಿಮಿಷವಾದರೂ ದೇವರ ಸಮ್ಮುಖದಲ್ಲಿ ಆ ಒಂದು ಅನುಭವಕ್ಕೆ ನೀವು ಹಾದು ಹೋಗುವಾಗೆ ದೇವರಿಗೆ ಸಮಯವನ್ನು ಕೊಡಿ. ನೋಡಿ, ಎಲ್ಲರೂ ಲೈಫಲ್ಲಿ ಬ್ಯುಸಿ ಇದ್ದೇವೆ, ನಾವೆಲ್ಲರೂ ಬ್ಯುಸಿನೇ. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯನೇ ಸಿಗೋದಿಲ್ಲ, ವಾಕ್ಯ ಓದೋದಕ್ಕೂ ಸಮಯ ಸಿಗೋದಿಲ್ಲ, ಆರಾಧನೆ ಮಾಡಲಿಕ್ಕೂ ಸಮಯ ಸಿಗೋದಿಲ್ಲ. ನಾವೇ ಸಮಯವನ್ನು ಮಾಡಿಕೊಳ್ಬೇಕು. ದಾನಿಯೇಲನನ್ನು ನೋಡುವಾಗ ದಾನಿಯೇಲನು 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಅವನಿಗೆ ಎಷ್ಟು ಬ್ಯುಸಿ ಇರ್ಬೋದು. ನಮಗೆ ಇರುವಂತೆ ಚಿಕ್ಕ ಕುಟುಂಬವನ್ನು ನೋಡಿಕೊಳ್ಳಿಕ್ಕೆ ನಾವು ಅನೇಕ ನೆಪಗಳನ್ನು ದೇವರ ಮುಂದೆ ಹೇಳ್ತೀವಿ. ಆದರೆ ದಾನಿಯೇಲನು ಎಷ್ಟು ಕೆಲಸಗಳನ್ನು, ಎಷ್ಟು ಕಾರ್ಯಗಳನ್ನು ರಾಜ್ಯದ ಕುರಿತಾಗಿ ನೋಡಬೇಕಾಗಿತ್ತು. ಆದರೆ ಅದೆಲ್ಲವನ್ನು ಬದಿಗಿಟ್ಟು ದೇವರಿಗಾಗಿ ತನ್ನ ಸಮಯವನ್ನು ಪ್ರತ್ಯೇಕಿಸಿಕೊಳ್ತಾ ಇದ್ದ. ನಿಮ್ಮ ಜೀವಿತದಲ್ಲಿ ದೇವರಿಗಾಗಿ ಸಮಯವನ್ನು ಪ್ರತ್ಯೇಕಿಸಿಕೊಳ್ಬೇಕು. ಕೆಲವರು ಹೇಳ್ತಾರೆ, ನಾನು ಯಾವಾಗಲೂ 24 ಗಂಟೆ ದೇವರನ್ನು ಆರಾಧಿಸ್ತಿರ್ತೀನಿ, 24 ಗಂಟೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಎಂಬುದಾಗಿ ಹೇಳ್ತಾರೆ. ಅದು ತುಂಬ ಒಳ್ಳೆಯ ವಿಷಯ. ಆದರೆ ನೀವು ನಿಮ್ಮ ಸಮಯವನ್ನು ಪ್ರತ್ಯೇಕಿಸ್ಕೊಳ್ಬೇಕು. ನಾವು ದೇವರನ್ನು ಹೇಗೆ ಸ್ತುತಿಸ್ತಾ ಇರ್ತೇವೆ? 24 ಗಂಟೆ ಎಲ್ಲವನ್ನ ನೀವು ಬದಿಗಿಟ್ಟು ದೇವರು ಮತ್ತು ನೀವು ನಿಮ್ಮ ಸಮಯವನ್ನು ದೇವರಿಗಾಗಿ ಕೊಡ್ತಾ ಇದ್ದೀರಾ? ನಿಮ್ಮ ಸಮಯವನ್ನು ಬೇರೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ದೇವರನ್ನು ಸ್ತುತಿಸುವುದಲ್ಲ. ನಿಮ್ಮ ಸಮಯವನ್ನು ದೇವರಿಗಾಗಿ ಪ್ರತ್ಯೇಕಿಸಲ್ಪಡಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಸಮಯವು ಬಹಳ ಅಮೂಲ್ಯವಾಗಿರುವಂಥದ್ದಾಗಿದೆ. ಆ ಅಮೂಲ್ಯವಾಗಿರುವ ಸಮಯವನ್ನು ದೇವರಿಗಾಗಿ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ? ನಮ್ಮೆಲ್ಲರಿಗೂ ಬ್ಯುಸಿ ಇದೆ, ಕೆಲಸ ಇದೆ, ಕಾರ್ಯಗಳಿದೆ, ಸಾಲ, ಹೋರಾಟ, ವೇದನೆ ಎಲ್ಲ ಇದೆ. ಆದರೆ ಅದರ ಮಧ್ಯದಲ್ಲಿ ನೀವು ದೇವರಿಗೆ ಸಮಯವನ್ನು ಕೊಡ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಮ್ಮೆ ಆದರೂ 1 ಗಂಟೆಗಳ ಕಾಲ ದೇವರನ್ನು ಪೂರ್ಣ ಮನಸ್ಸಿನಿಂದ ನೀವು ಮನಪೂರ್ವಕವಾಗಿ ಆರಾಧನೆ ಮಾಡಿದ ಅನುಭವವಿದೆಯಾ? ನಾವು ನೋಡ್ತೇವೆ ಭಕ್ತನಾದ ದಾವೀದನ ಜೀವಿತ. ದಾವೀದನು ನಾವು ನೋಡುವುದಾದರೆ ತನ್ನ ಜೀವಮಾನದಲ್ಲಿ ತನಗಿರುವಂಥ ಎಲ್ಲ ಸಮಯವನ್ನು ದೇವರನ್ನು ಸ್ತುತಿಸುವುದರಲ್ಲಿ, ಆರಾಧಿಸುವುದರಲ್ಲಿ ಕಳೆದಂಥ ವ್ಯಕ್ತಿಯಾಗಿದ್ದನು. ದೇವರನ್ನು ಆತನು ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿದ್ದನು. ಅದಕ್ಕೆ ದೇವರ ಮನಸ್ಸಿಗೆ ಒಪ್ಪುವ ವ್ಯಕ್ತಿಯಾಗಿ ಮಾರ್ಪಟ್ಟನು. ನೀವು ದೇವರನ್ನು ಮೆಚ್ಚಿಸಬೇಕು. ದೇವರಲ್ಲಿ ನೀವು ಇನ್ನೂ ಆಳವಾದ ಅನುಭವ, ದೇವ ಪ್ರಸನ್ನತೆಯಲ್ಲಿ ನೀವು ದೇವರಲ್ಲಿ ಇನ್ನೂ ಹೆಚ್ಚಾಗಿ ಆತನನ್ನು ನೀವು ರುಚಿಸಬೇಕೆಂಬುದಾಗಿರುವುದಾದರೆ ನೀವು ವೈಯಕ್ತಿಕವಾಗಿ ದೇವರನ್ನು ಆರಾಧಿಸಿ ನೋಡಿ. ದಾವೀದನಿಗೆ ಈ ಅನುಭವ ಇತ್ತು. ಅವನು ಯಾವಾಗಲೂ ದೇವರನ್ನು ಆರಾಧಿಸ್ತಾ ಇದ್ದನು, ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಇದ್ದನು. ಅದಕ್ಕೆ ಕೀರ್ತನೆ 23ರಲ್ಲಿ ನಾವು ನೋಡ್ತೇವೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ನೋಡಿ, ದೇವರು ತನ್ನ ಜೀವಿತದಲ್ಲಿ ಏನಾಗಿದ್ದಾನೆ ಎಂಬುದಾಗಿ ನೆನೆಸಿ ದೇವರನ್ನು ಕೊಂಡಾಡ್ತಾ ಇದ್ದಾನೆ, ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಹಾಗೆ ಕೀರ್ತನೆಗಳು 92ರಲ್ಲಿ ಬರುವಾಗ 1 ಮತ್ತು 2ನೇ ವಚನ ಹೇಳ್ತದೆ, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಮರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದ, ಕಿನ್ನರಿಯ ಘನ ಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಒತ್ತಾರೆಯಿಂದ ಹಿಡಿದು ಬರೀ ಮುಂಜಾನೆ ಸಮಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲೂ, ರಾತ್ರಿ ಹಗಲು ಎಲ್ಲ ಸಮಯದಲ್ಲೂ ದೇವರ ಪ್ರೇಮವನ್ನು ಅವನೇನು ಮಾಡ್ತಾ ಇದ್ದನೋ, ಹಾಗೆ ದೇವರ ಸತ್ಯತೆಯನ್ನು ಆತನು ವರ್ಣಿಸ್ತಾ ಇದ್ದನು, ದೇವರನ್ನು ವರ್ಣಿಸ್ತಾ ಇದ್ದನು. ನೀವು ದಾವೀದನ ಕೀರ್ತನೆಗಳನ್ನು ಓದಿ ನೋಡಿರಿ, ದೇವರನ್ನು ಆತನು ಎಷ್ಟು ವರ್ಣಿಸ್ತಾ ಇದ್ದಾನೆ. ಅದಕ್ಕೆ ಕೀರ್ತನೆ 34
8ನೇ ವಚನದಲ್ಲಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ದೇವರು ಅಂದರೆ ಯೆಹೋವನು ಎಷ್ಟು ಒಳ್ಳೆಯವನು, ಸರ್ವೋತ್ತಮನೆಂಬುದಾಗಿ ನೋಡುವುದಾದರೆ ಎಷ್ಟು ಒಳ್ಳೆಯವನು, ಆತನು ಎಂಥವನಾಗಿದ್ದಾನೆಂಬುದಾಗಿ ನೀವು ತಿಳ್ಕೊಳ್ಬೇಕಂದ್ರೆ ನಿಮಗೆ ಅನುಭವದಿಂದ ನೀವು ತಿಳ್ಕೊಳ್ಬೇಕು. ಅನುಭವದಿಂದ ನೀವು ಹೇಗೆ ತಿಳ್ಕೊಳ್ತೀರಾ? ಆತನನ್ನು ಆರಾಧಿಸುವಾಗ. ನೀವು ಆತನನ್ನು ಆರಾಧಿಸಿ ನೋಡಿರಿ. ಆರಾಧನೆಯಲ್ಲಿ ನಿಜವಾಗಿಯೂ ಅನೇಕ ವಿಧವಾದಂತಹ ಬಿಡುಗಡೆ ಇದೆ. ಬರೀ ನಮ್ಮ ಲೌಕಿಕವಾದ ಕಾರ್ಯಗಳಲ್ಲಿ ಮಾಟ ಮಂತ್ರಗಳು, ರೋಗ, ಹಾಗೆ ಸಾಲ, ಇದರಲ್ಲಿ ಬಿಡುಗಡೆ ಅಲ್ಲ. ನಮ್ಮ ಆತ್ಮಿಕ ಮಂಡಲಗಳಲ್ಲಿ ಅನೇಕ ವಿಷಯಗಳಲ್ಲಿ ನಮಗೆ ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ನಾವು ಅನೇಕ ವಿಷಯಗಳಲ್ಲಿ ಹೋರಾಟದಲ್ಲಿ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಆರಾಧನೆ. ನಾವು ನೋಡ್ತೇವೆ, ಎರಿಕೋ ಗೋಡೆಯನ್ನು ಈ ಇಸ್ರಾಯೇಲರು ಹೇಗೆ ನಾಶಪಡಿಸಿದ್ರು ಎಂಬುದಾಗಿ ನೋಡುವುದಾದರೆ ಸ್ತುತಿಯಿಂದ. ಸ್ತುತಿಗೆ, ಆರಾಧನೆಗೆ ಎಷ್ಟು ಬಲ ಇದೆ. ನಾವು ಮತ್ತೆ ನೋಡ್ತೇವೆ, ಯೆಹೋಶುವ ಪಾಟನು ಇವರಿಗಾಗಿ ಗಾಯನ ಮಾಡುವುದಕ್ಕೋಸ್ಕರ ಕೆಲವರನ್ನ ಆರಿಸಿಕೊಂಡು ಅವರಿಗೆ ಹೀಗೆ ಹೇಳ್ತಾ ಇದ್ದಾನೆ, ಪರಿಶುದ್ಧತ್ವದೆಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸ್ತಾನೆ. ನಾವು ನೋಡುವುದಾದರೆ ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನ್ಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತದವರನ್ನು ನಾಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚಾಕುವವರನ್ನು ಇರಿಸುವುದರಿಂದ ಅಮ್ಮೋನ್ಯರು, ಮೋವಾಬ್ಯರು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ಇವರ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬಂದಂತಹ ಜನರನ್ನು ದೇವರು, ಇವರು ಏನು ಯುದ್ಧ ಮಾಡಲಿಲ್ಲ. ದೇವರು ಹೇಳಿದ್ರು, ನಾನು ನಿಮಗಾಗಿ ಯುದ್ಧ ಮಾಡ್ತೇವೆ, ಯುದ್ಧವು ನಿಮ್ಮದಲ್ಲ, ಯುದ್ಧ ನನ್ನದಾಗಿದೆ, ನಾನು ನಿಮಗಾಗಿ ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿ ದೇವರ ಸಮ್ಮುಖದಲ್ಲಿ ಇವರು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರ ಕೃಪೆ ಎಂತಿದ್ದು, ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರನ್ನು ಆರಾಧಿಸಲು ಇವರು ಪ್ರಾರಂಭಿಸಿದ್ರು. ಅಲ್ಲಿ ಯುದ್ಧವೇ ಇಲ್ಲದಂತೆ ಎಲ್ಲರೂ ಕೂಡ ಸರ್ವನಾಶವಾಗುವ ಹಾಗೆ ಅಲ್ಲಿ ಒಬ್ಬರಿಗೊಬ್ಬರು ಅವರೇ ಸಂಹರಿಸಿಕೊಂಡು ಅವರ ಎಣೆಗಳನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಒಬ್ಬರು ಜನವಿಲ್ಲದೆ ನಾಶವಾದರು. ಆರಾಧನೆಗಿರುವಂತಹ ಶಕ್ತಿ ಅದಾಗಿದೆ. ನಮಗೆ ವಿರುದ್ಧವಾಗಿ ಎದ್ದೇಳುವ ಎಲ್ಲ ಕಾರ್ಯಗಳನ್ನ ಮುರಿಲಿಕ್ಕೆ ಬಲ ಇದೆ. ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ದೇವರಲ್ಲಿ ಬೆಳೆಯದ ಹಾಗೆ ನಮ್ಮನ್ನು ದೇವರಿಂದ ದೂರಪಡಿಸ್ತದೋ ಆ ಕಾರ್ಯಗಳಿಂದ ನಮ್ಮನ್ನು ದೂರವಿಡಲು ಈ ಆರಾಧನೆ ಸಹಾಯ ಮಾಡುವಂಥದ್ದಾಗಿದೆ. ಈ ದಿನದಲ್ಲಿ ನೀವು ಅನೇಕ ವಿಧವಾದ ಶೋಧನೆಯಲ್ಲಿ, ಅನೇಕ ವಿಧವಾದ ಪಾಪದ ಕಾರ್ಯದಲ್ಲಿ ಬಿಡಲು ಸಾಧ್ಯವಾಗ್ತಾ ಇಲ್ಲ, ಇದರಿಂದ ನಾನು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿರುವುದಾದರೆ ದೇವರ ಸಮ್ಮುಖದಲ್ಲಿ ವೈಯಕ್ತಿಕವಾಗಿ ಸಮಯ ತೆಗೆದುಕೊಳ್ಳಿ. ನಮ್ಗೆ ಯಾರಿಗೂ ಸಮಯ ಸಿಗೋದಿಲ್ಲ. ನಾನು ಪದೇ ಪದೇ ಈ ವಿಷಯವನ್ನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಇವತ್ತು ಸಮಯ ಎಂಬುದಾಗಿರುವುದಾದರೆ ಎಲ್ಲರೂ ಚಿಕ್ಕವರಿಂದ ದೊಡ್ಡವರ ತನಕ ಏನು ಹೇಳ್ತಾರೆ, ಐ ಡೋಂಟ್ ಹ್ಯಾವ್ ಟೈಮ್, ಐ ಆಮ್ ವೆರಿ ಬ್ಯುಸಿ ಅಂತ ನಮ್ಮೆಲ್ಲರ ಬಾಯಲ್ಲಿ ಬರುವಂಥ ಪದ ಇದಾಗಿದೆ. ಆದರೆ ನಿಮ್ಮ ಸಮಯವನ್ನು ದೇವರಿಗಾಗಿ ಪ್ರತ್ಯೇಕಿಸಿಕೊಳ್ಳ್ರಿ. ಅದು 1 ಗಂಟೆನೇ ಆಗಬೇಕಂತ ಏನಿಲ್ಲ. ಕೆಲವೊಮ್ಮೆ ಅದು 2 ಗಂಟೆ, 3 ಗಂಟೆ, 4 ಗಂಟೆ. ಈ ಅನುಭವದಲ್ಲಿ ನೀವು ಹಾದು ಹೋಗಿರಿ, ಖಂಡಿತವಾಗಿ ನಿಮ್ಮ ಜೀವಿತ ಬದಲಾಗುವಂಥದ್ದಾಗಿದೆ. ದೇವರನ್ನು ಸ್ತುತಿಸುವುದು ಎಷ್ಟು ಒಳ್ಳೆಯದಾಗಿದೆ. ಆತನ ನಾಮವನ್ನು ಕೀರ್ತಿಸುವುದು, ಆತನ ಪ್ರಸನ್ನತೆ ಎಷ್ಟು ಹೇಳಲಿಕ್ಕೆ ಅದು ಏನೆಂಬುದಾಗಿ ಹೇಳ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲ, ಯೆಹೋವನು ಸರ್ವೋತ್ತಮನೆಂದು ನೀವು ಫಸ್ಟು ಅನುಭವದಿಂದ ರುಚಿಸಬೇಕು. ನೀವು ಅನುಭವದಿಂದ ರುಚಿಸುವಾಗ ಮಾತ್ರವೇ ನಿಮಗೆ ಅದು ಎಷ್ಟು ಚೆನ್ನಾಗಿದೆ ಎಂಬುದಾಗಿ ಗೊತ್ತಾಗುವಂಥದ್ದಾಗಿದೆ. ಯಾಕೆಂದರೆ ನನಗೆ ಈ ಅನುಭವ ಯಾವಾಗ ಆಯ್ತಂದರೆ, ನಾನು ರಕ್ಷಣೆ ಹೊಂದಿದ ನಂತರ ಈ ಅನುಭವದಲ್ಲಿ ನಾನು ಹಾದು ಹೋಗಲಿಕ್ಕೆ ಸಾಧ್ಯವಾಯಿತು. ಅದಕ್ಕಿಂತ ಮುಂಚೆ ನಾನು ಭಾನುವಾರ ಮಾತ್ರವೇ ಆರಾಧನೆ ಮಾಡ್ತಾ ಇದ್ದೆ. ಯಾವಾಗ ನಾನು ರಕ್ಷಣೆನ ಹೊಂದಿಕೊಂಡೆ, ಆಗ ನಾನು ಪರ್ಸ್ನಲಿ ದೇವರನ್ನು ಹೆಚ್ಚು ಸ್ತುತಿಸಲು, ಹೆಚ್ಚು ಆರಾಧನೆ ಮಾಡಲು, ಸ್ತುತಿ ಮತ್ತು ಆರಾಧನೆ ಮಾಡಲು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ನನ್ನ ಜೀವಿತದಲ್ಲಿ ಕಲಿತುಕೊಂಡೆ. ದೇವರ ಸಮ್ಮುಖದಲ್ಲಿ ನೀವು ಆರಾಧಿಸುವಾಗ ಆ ಆನಂದವನ್ನು, ಆ ಸಂತೋಷವನ್ನು, ಆ ಪ್ರಸನ್ನತೆಯನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಕೆಲವು ಸಮಯದಲ್ಲಿ ನಮಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅನಿಸೋದಿಲ್ಲ, ಏನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿಯೂ ಕೂಡ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಸ್ತುತಿಸಿ ನೋಡಿ, ಆ ಸಮಯದಲ್ಲಿ ದೇವರನ್ನ ಕೊಂಡಾಡಿ, ದೇವರ ನಾಮವನ್ನು ಘನಪಡಿಸಿರಿ. ದೇವರನ್ನು ಕೊಂಡಾಡಿರಿ ಎಂಬುದಾಗಿ ಹೇಳುವುದಾದರೆ ಆತನನ್ನು ವರ್ಣಿಸಿ, ದೇವರೇ ಎಷ್ಟು ಒಳ್ಳೆಯವನಾಗಿದೆಯಾ, ನಿನ್ನ ನೀತಿ ಉಳ್ಳ ದೇವನು, ಕೃಪಾಳು ಆಗಿರುವ ದೇವರು. ದೇವರ ನಾಮವನ್ನು ಹೀಗೆ ಹೊಗಳಲಿಕ್ಕೆ ಪ್ರಾರಂಭಿಸಿ. ದೇವರ ಎಲ್ಲ ಮಹಿಮೆ, ಘನತೆ, ಮಾನ, ಪ್ರಭಾವ, ಐಶ್ವರ್ಯಕ್ಕೆ, ಹೊಗಳಿಕೆಗೆ ನೀನು ಯೋಗ್ಯನಾಗಿದೆಯಾ. ಆತನ ಕೆಲಸಗಳನ್ನು, ಆತನ ಕಾರ್ಯಗಳನ್ನು ನಾವು ವರ್ಣಿಸಬೇಕು. ದಾವೀದನು ಕೂಡ ಅದೇ ಮಾಡ್ತಾ ಇದ್ದಿದ್ದು.
ಹಾಗೆ ನಾವು ದೇವರನ್ನು ವರ್ಣಿಸುವಾಗ ಆತನು ಎಷ್ಟು ಒಳ್ಳೆಯವನೆಂಬುದಾಗಿ ನಮಗೆ ಅರ್ಥ ಆಗ್ತದೆ. ಆತನ ಪ್ರೀತಿ ಎಷ್ಟು ಅಪಾರವಾದದ್ದು. ಹೀಗೆ ನಾವು ವರ್ಣಿಸುವಾಗ ನೋಡಿ, ಕವಿಗಳೆಲ್ಲ ಏನು ಮಾಡ್ತಾ ಇದ್ರು, ಪ್ರಕೃತಿಯನ್ನು ವರ್ಣಿಸ್ತಾ ಇದ್ರು. ಯಾಕೆಂದರೆ ಆ ಪ್ರಕೃತಿಯೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೀತಾ ಇದ್ರು. ದಾವೀದನನ್ನು ಕೂಡ ಇಸ್ರಾಯೇಲರ ವರಕವಿ ಎಂಬುದಾಗಿ ಕರೆಯಲ್ಪಡ್ತಾರೆ. ಇಸ್ರಾಯೇಲರ ವರಕವಿ ಆಗಿದ್ದಾನೆ ದಾವೀದನು. ಹಾಗೆ ಕವಿ ಎಂಬುದಾಗಿ ಕರೆಸಿಕೊಳ್ಳಿಕ್ಕೆ ಕಾರಣ ಏನಂದರೆ ದೇವರ ನಾಮವನ್ನು, ದೇವರನ್ನು ಅವನು ವರ್ಣಿಸುವವನಾಗಿದ್ದನು. ಈ ದಿನದಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ದಾವೀದನ ಹಾಗೆ ಯಾವಾಗಲೂ ನಾವು ಆರಾಧಿಸಬೇಕು, ಆತನನ್ನು ಕೊಂಡಾಡಬೇಕು. ಸಂಜೆಯಲ್ಲೂ ಮುಂಜಾನೆಯಲ್ಲೂ ಎಲ್ಲ ಸಮಯದಲ್ಲೂ ನಾವು ಹೇಳ್ತೇವೆ, 24 ಗಂಟೆ ನಾನು ಆತನನ್ನು ಸ್ತುತಿಸ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ವಾಕ್ಯ ಧ್ಯಾನಿಸ್ತಾ ಇದ್ದೇನೆ. ಆದರೆ ಸರಿ, ಇದು ನೀವು ಮಾಡ್ತಾ ಇರೋದು ತಪ್ಪಲ್ಲ, ಸರಿಯೇ. ಆದರೆ ಆ ಸಮಯದಲ್ಲಿ ನಿಮ್ಮ ಪರಿಪೂರ್ಣವಾದಂತಹ ಸಮಯವನ್ನು ದೇವರಿಗಾಗಿ ಕೊಡ್ತಾ ಇದ್ದೀರಾ? ಇದು ಪ್ರಶ್ನೆಯಾಗಿದೆ. ನೀವು ಮಾಡ್ತಾ ಇರುವಂಥ ಎಲ್ಲ ಸಮಯದಲ್ಲೂ ಪರಿಪೂರ್ಣವಾಗಿ ದೇವರಿಗೆ ಕೊಡ್ತಾ ಇದ್ದೀರಾ? ನಾವೇನೋ ಕೆಲಸ ಮಾಡಿಕೊಂಡು ದೇವರನ್ನ ಸ್ತುತಿಸ್ತಾ ಇರ್ತೇವೆ, ಅದು ಒಳ್ಳೆಯದೇ. ಆದರೆ ಎಲ್ಲ ಕೆಲಸವನ್ನು ಬದಿಗಿಟ್ಟು ನಾವು ಮತ್ತು ದೇವರು ಮಾತ್ರ ವೈಯಕ್ತಿಕವಾದ ಒಂದು ಸಮಯವನ್ನು ಪ್ರತ್ಯೇಕಿಸಿಕೊಂಡು 1 ಗಂಟೆಗಳ ಕಾಲವಾದರೂ ಮುಂಜಾನೆಯಲ್ಲಿ, ಕೆಲವರಿಗೆ ಸಂಜೆ ಟೈಮಲ್ಲಿ ಸಮಯ ಸಿಗದೇ ಇರ್ಬೋದು, ಮುಂಜಾನೆ ಸಮಯದಲ್ಲಿ ನೀವು ಆರಾಧಿಸುವಾಗ ಒಂದು 4 ಗಂಟೆ 5 ಗಂಟೆ ಅಥವಾ ಮಧ್ಯರಾತ್ರಿಗಳಲ್ಲಿ ನಿಮಗೆ ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಲಿಕ್ಕೆ ಸಮಯ ಸಿಕ್ಕುವಾಗ ಅಟ್ಲೀಸ್ಟ್ 1 ಗಂಟೆಯಿಂದ ಪ್ರಾರಂಭ ಮಾಡಿ, ದೇವ್ರನ್ನ ಸ್ತುತಿಸಿ ಪ್ರಾರಂಭ ಮಾಡಿ. ನಿಮಗೆ ದೇವ್ರನ್ನ ಸ್ತುತಿಸ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ದೇವ್ರನ್ನ ಕೊಂಡಾಡಲಿಕ್ಕೆ, ಆತನ ನಾಮನ ಹೊಗಳಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಕೆಲವೊಂದು ಹಾಡುಗಳನ್ನು, ದೇವರ ನಾಮವನ್ನು ಕೊಂಡಾಡುವಂಥ ಹಾಡುಗಳನ್ನು ಹಿಡಿದು ದೇವರನ್ನು ಸ್ತುತಿಸಿರಿ. ಇದೇ ಹಾಡಬೇಕು, ಅದೇ ಹಾಡಬೇಕೆಂಬುದಾಗಿ ಇಲ್ಲ. ದೇವರು ನಿಮಗೆ ಯಾವುದನ್ನು ಪ್ರೇರೇಪಿಸ್ತಾರೋ ಆ ಹಾಡನ್ನು ಹೇಳಿ ದೇವರ ನಾಮವನ್ನು ಕೊಂಡಾಡಲಿಕ್ಕೆ ಪ್ರಾರಂಭಿಸಿ, ಅನ್ಯ ಭಾಷೆಗಳಲ್ಲಿ ಸ್ತುತಿಸಲಿಕ್ಕೆ ಪ್ರಾರಂಭಿಸಿ. ನಿಮ್ಮ ಜೀವಿತದಲ್ಲಿ ಆಗುವಂಥ ಬದಲಾವಣೆ ನೋಡಿ, ನಿಮ್ಮ ಗುಣದಲ್ಲಿ ಆಗುವ ಬದಲಾವಣೆಯನ್ನು ನೋಡಿ, ನಿಮ್ಮ ಮತ್ತು ದೇವರೊಟ್ಟಿಗಿರುವ ಆ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿದೆ. ನಿಮ್ಮ ಪ್ರಾರ್ಥನಾ ಜೀವಿತವು ಕಟ್ಟುವಂಥದ್ದಾಗಿದೆ. ನೀವು ದೇವರ ವಾಕ್ಯವನ್ನು ಓದಲಿಕ್ಕೆ ಈ ಆರಾಧನೆ ನಿಮ್ಮನ್ನು ಹೆಚ್ಚಾಗಿ ಪ್ರೇರೇಪಿಸುವಂಥದ್ದಾಗಿದೆ. ಬೇಡವಾದ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ಬಿಡದಂತೆ ನಿಮ್ಮ ಮನಸ್ಸು ಯಾವಾಗಲೂ ದೇವರಿಗೆ ಅಂಟಿಕೊಂಡಿರುವಂತೆ ಮಾಡುವಂಥದ್ದಾಗಿದೆ ಈ ಆರಾಧನೆ ಆಗಿದೆ. ಆರಾಧನೆಯಲ್ಲಿ ಬಹಳ ಶಕ್ತಿ ಇದೆ. ಪೌಲಸೀಲರು ಕೂಡ ಆರಾಧನೆ ಮಾಡಿದರು. ಬಂಧನಗಳು ಮುರಿಯಲ್ಪಟ್ಟು ಬೇಡಿಗಳು ಕಳಚಿ ಬಿದ್ದವು. ಯೆಹೋಷಾಫಾಟನು ಆರಾಧನೆ ಮಾಡಿದರು. ಯೆಹೋಷಾಫಾಟನ ನೇಮಿಸಿದಂಥ ಗಾಯನ ಮಾಡುವವರು ಆರಾಧನೆ ಮಾಡುವಾಗ ಅವರು ಯಾವಾಗ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದ್ರೋ ಯುದ್ಧವು, ಅವರ ವಿರುದ್ಧವಾಗಿದ್ದಂಥ ಯುದ್ಧ ಎಲ್ಲ ಏನಾಯಿತು, ಇಲ್ಲವಾದಂತೆ ಹೋಗುವುದನ್ನು ನಾವು ನೋಡ್ತೇವೆ. ಯೆರಿಕೋ ಪಟ್ಟಣವನ್ನು ಕೆಡವಿದ್ದು ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲ್ಲ ಅಥವಾ ಬಲದಿಂದಲ್ಲ, ಬೇರೆ ಯಾವುದೋ ಜ್ಞಾನ ಆಯುಧಗಳಿಂದಲ್ಲ, ಈ ಸ್ತುತಿಯಿಂದಲೇ, ಈ ಆರಾಧನೆಯಿಂದಲೇ ಇದಕ್ಕೆ ಅಷ್ಟು ಶಕ್ತಿ ಇರುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಎರಿಕೋ ಗೋಟೆಗಳನ್ನು ಕೆಡವಿ ಹಾಕಬೇಕಂದ್ರೆ, ಸೈತಾನನು ನಿಮ್ಮ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಸೇವೆಯ ವಿರುದ್ಧವಾಗಿ, ನಿಮ್ಮ ಕೆಲಸದ ವಿರುದ್ಧವಾಗಿ, ನಿಮ್ಮ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಏರಿಸಲ್ಪಟ್ಟಿರುವ ಎಲ್ಲ ಕೋಟೆ ಕೊತ್ತಲೆಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ ಆರಾಧನೆ ಮಾಡಿ. ಅಟ್ಲೀಸ್ಟ್ ನಿಮ್ಗೆ 1 ಗಂಟೆ ಮಾಡಲಿಕ್ಕೆ ಆಗಿಲ್ಲ ಅಂದರೂ ದಿನದಲ್ಲಿ 10 ನಿಮಿಷವನ್ನಾದರೂ ನೀವು ಮಾಡಿ. ವಾರದಲ್ಲಿ ನೀವು 10 ನಿಮಿಷದಿಂದ ಪ್ರಾರಂಭ ಮಾಡಿ ನೋಡಿ. ಆ ಪ್ರಾರಂಭವಾಗುವಂಥದ್ದು ಆತ್ಮನ ಪ್ರೇರಣೆಗೆ, ಆತ್ಮನಿಗೆ ನೀವು ಒಪ್ಪಿಸಿ ಕೊಡುವುದಾದರೆ ನೀವು ದೇವರ ಬಲವನ್ನು ಕಾಣಲಿಕ್ಕೆ ಹಾಗೂ ದೇವ ಪ್ರಸನ್ನತೆಯು ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಯಾಕೆಂದರೆ ದೇವರು, ನಾವು ಆರಾಧಿಸುವಾಗ ದೇವರ ನಾಮ ಮಹಿಮೆ ಪಡ್ತದೆ, ದೇವರಿಗೆ ತುಂಬ ಸಂತೋಷವಾಗುವಂಥದ್ದಾಗಿದೆ. ಯಾಕೆಂದು ನೋಡುವುದಾದರೆ ದೇವರು ಆರಾಧನೆಗೆ ನಾಯಕನಾಗಿದ್ದಾನೆ, ಆರಾಧನೆ ಹೊಂದಲಿಕ್ಕೆ ಅರ್ಹನಾಗಿರುವವನಾಗಿದ್ದಾನೆ. ಆ ದೇವರನ್ನು ನಾವು ಆರಾಧಿಸಬೇಕು. ನಾವು ಅದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವರು. ದೇವರನ್ನು ಆರಾಧಿಸಬೇಕು, ದೇವರೊಟ್ಟಿಗೆ ನಾವು ಐಕ್ಯವಾಗಿರಬೇಕು, ದೇವರಲ್ಲಿ ನಾವು ಇರಬೇಕಾಗಿ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಮನುಷ್ಯನು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ನಷ್ಟಪಡಿಸಿಕೊಂಡಾಗ ಅನೇಕ ವಿಧಾನಗಳನ್ನು ಮನುಷ್ಯನಿಗೆ ಕೊಡಲ್ಪಟ್ಟಿತು. ಆದಿಯಲ್ಲಿ ನೋಡುವುದಾದರೆ ಅವರು ಯಜ್ಞಗಳನ್ನು ಕಟ್ಟಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಅದರಲ್ಲಿ ದೇವರು ಅಲ್ಲಿ ಇಳಿದು ಬಂದು ಅವರನ್ನು ಆಶೀರ್ವದಿಸುವುದನ್ನು ನಾವು ನೋಡ್ತಾ ಇದ್ವಿ. ನಂತರ ದೇವದರ್ಶನ ಗೂಡಾರ, ನಂತರ ನಾವು ನೋಡುವುದಾದರೆ ಸೊಲೊಮೋನನ ದೇವಾಲಯ. ಈಗ ದೇವರು ಇದ್ದಂಥ ಎಲ್ಲ ತೆರೆಯನ್ನು, ಕರ್ತನಾಗಿರುವ ಯೇಸು ಕ್ರಿಸ್ತನು ಇದ್ದ ಎಲ್ಲ ದೋಷಾರೋಪ ಪತ್ರವನ್ನು ಹಾಗೂ ನಮಗಿದ್ದಂಥ ಎಲ್ಲ ತೆರೆಯನ್ನು, ಆಗ ನಮಗೆ
ಏನಿರಲಿಲ್ಲ ಎಂಬುದಾಗಿ ನೋಡುವುದಾದರೆ ದೈವದರ್ಶನ ಗುಡಾರದೊಳಗೆ ಎಲ್ಲರೂ ಕೂಡ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಬರೀ ಲೇವಿಯರು ಯಾಜಕರು ಮಾತ್ರ ಹೋಗಬೇಕಾಗಿತ್ತು, ಅವರಿಗೆ ಮಾತ್ರ ಅವಕಾಶ ಇದ್ದಿದ್ದು. ಆದರೆ ಆ ಇದ್ದಂಥ ಎಲ್ಲ ತೆರೆಯನ್ನು ಯೇಸು ಸ್ವಾಮಿ ತೆಗೆದು ಹಾಕಿ ಈಗ ನೀವು ಎಲ್ಲರೂ ಕೂಡ ಕರ್ತನನ್ನು ಆರಾಧಿಸಲಿಕ್ಕೆ ಆತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳೋಣ. ದೇವರ ಕೃಪಾಸನದ ಮುಂದೆ ನಾವು ಬಂದು ಆತನನ್ನು ಆರಾಧಿಸೋಣ. ಇದು ನಮಗೆ ಸಮಯವಾಗಿದೆ. ಈ ಕೃಪೆಯ ಕಾಲದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಯಾಕೆ ನಾವು 1 ಗಂಟೆ ನಾವು ನಮ್ಮ ದಿನದಲ್ಲಿ ಫೋನ್ಗಳಲ್ಲಿ ಸಮಯ ಕಳಿತೇವೆ. ನಮಗೆ ಸಮಯ ಇರ್ತದೆ, ಬೇಡವಾದ ವಿಷಯಗಳನ್ನು ಮಾತನಾಡಲಿಕ್ಕೆ ನಮಗೆ ಸಮಯ ಇರುತ್ತೆ. ಆದರೆ ಆರಾಧನೆ ಮಾಡಿರಿ ಎಂಬುದಾಗಿ ಹೇಳುವುದಾದರೆ ಅಯ್ಯೋ ನನಗೆ ಸಮಯ ಇಲ್ಲ, ಅಯ್ಯೋ ನಾನು ತುಂಬ ಬ್ಯುಸಿ ಎಂಬುದಾಗಿ ನಾವು ಹೇಳುವವರಾಗಿರ್ತೇವೆ. ಈ ದಿನದಿಂದ ನಾವು ಅಭ್ಯಾಸ ಮಾಡಿಕೊಳ್ಳೋಣ, ಈ ದಿನದಿಂದ ನಾವು ಅಳವಡಿಸಿಕೊಳ್ಳೋಣ. ಕರ್ತನು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ನಾವು ಆತನನ್ನು ಆರಾಧಿಸಬೇಕು. ಯಾಕೆಂದರೆ ನಮ್ಮ ದೇವರು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆತನನ್ನು ನಾವು ಆರಾಧಿಸಬೇಕು. ಇದನ್ನು ಕೀರ್ತನೆ 63:4 ಮತ್ತು 5ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಆಡಿ ಎರೆಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟಾನ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಹಾಗಾದರೆ ಹೇಗೆ ದೇವರನ್ನು ಆರಾಧಿಸಬೇಕೆಂಬುದಾಗಿ ದಾವೀದನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈ ಕೀರ್ತನೆಯನ್ನು ನಾವು ಓದುವಾಗ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುವಂಥದ್ದಾಗಿದೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸ್ತಾ ಇರುವುದಂದರೆ ಆತನನ್ನು ಹೊಗಳುವಂಥದ್ದು. ಯಾಕೆ? ಆತನ ಪ್ರೇಮ ಅಷ್ಟು ಅಪಾರವಾಗಿದೆ, ಅಷ್ಟು ಶ್ರೇಷ್ಠವಾಗಿದೆ. ಈಗ ನಾವು ನೋಡುವುದಾದರೆ ಯವನ ಕಾಲದಲ್ಲಿರುವಂಥವರು, ಆಲ್ರೆಡಿ ಮದುವೆ ಆಗಿರುವಂಥವರಿಗೂ ಅರ್ಥ ಆಗ್ತದೆ, ಯವನ ಕಾಲದಲ್ಲಿರುವವರಿಗೂ ಕೂಡ ಇದು ಅರ್ಥವಾಗುವಂಥ ವಿಷಯವಾಗಿದೆ. ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೇವೆ ಎಂಬುದಾಗಿ ನೆನೆಸಿದರೆ ಅವರ ಕುರಿತಾಗಿ ನಾವೇನು ಮಾಡ್ತೇವೆ? ಹೊಗಳುತ್ತೇವೆ. ಅವರು ಮಾಡುವಂಥ ಎಲ್ಲ ಕಾರ್ಯವನ್ನು ನಾವು ಹೊಗಳಿ ಅದಕ್ಕೆ ಒಂದು ಪ್ರಶಂಸೆಯನ್ನು ನಾವು ಕೊಡ್ತೇವೆ. ನಾವು ಪ್ರೀತಿಸುವಂಥ ವ್ಯಕ್ತಿಗಳನ್ನು ತುಂಬ ಹೊಗಳುತ್ತೇವೆ. ಹಾಗೆ ನಾವು ವ್ಯಕ್ತಿಗಳನ್ನು ಪ್ರೀತಿಸಿ ತುಂಬ ಹೊಗಳುವಾಗ ಕೆಲವೊಮ್ಮೆ ವ್ಯಕ್ತಿಗಳು ನಮ್ಮ ಹೃದಯಗಳನ್ನು ಹೊಡಿತಾರೆ, ವ್ಯಕ್ತಿಗಳು ನಮ್ಮ ಹೃದಯವನ್ನು ಮೋಸಪಡಿಸ್ತಾರೆ, ವ್ಯಕ್ತಿಗಳು ನಮ್ಮ ನಂಬಿಕೆಯನ್ನು ನುಸಿ ಮಾಡ್ತಾರೆ, ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋಗ್ಬೋದು, ಅವರ ಪ್ರೀತಿಗಳು ಬದಲಾಗ್ಬೋದು. ಆದರೆ ಯೇಸುವಿನ ಪ್ರೀತಿ, ನಾವು ಯೇಸುವನ್ನು ಸ್ತುತಿಸುವಾಗ, ಯೇಸುವನ್ನು ಹೊಗಳುವಾಗ, ಆತನನ್ನು ಕೊಂಡಾಡುವಾಗ, ಆರಾಧಿಸುವಾಗ, ಆತನನ್ನು ನಮ್ಮ ಬಾಯಿಂದ ಕೀರ್ತಿಸುವಾಗ, ಹಾಡಿ ಅರಸುವಾಗ, ಕೈಯೆತ್ತಿ ಮುಗಿಯುವಾಗ, ಹಾಗೆ ಉತ್ಸಾಹ ಧ್ವನಿ ಮಾಡುತ್ತಾ ನಮ್ಮ ಬಾಯಿಂದ ಆತನನ್ನು ಕೊಂಡಾಡುವಾಗ ಆತನೆಂದಿಗೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಮೋಸಪಡಿಸುವುದಿಲ್ಲ, ನಮ್ಮನ್ನು ತೊರೆದು ಹೋಗುವುದಿಲ್ಲ. ಆತನ ಪ್ರೀತಿ ಅಷ್ಟು ಅಪಾರವಾಗಿದೆ. ಹಾಗಾದರೆ ಯೋಚನೆ ಮಾಡುವುದನ್ನು ನಿಲ್ಲಿಸಿ ಇಂದಿನಿಂದ ದೇವರನ್ನು ಆರಾಧಿಸಿ, ದೇವರನ್ನು ಆರಾಧನೆ ಮಾಡಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಿಡಿಯೋದಲ್ಲಿ ಹೇಗೆ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಕರ್ತನ ಚಿತ್ತ ಇರುವುದಾದರೆ ನಾವು ತಿಳಿದುಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ. ಒಳ್ಳೆಯ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದೀರಾ. ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋವನ್ನು ಕೇಳ್ತಾ ಇದ್ದಾರೆ, ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ದೇವರೇ, ನಿನ್ನನ್ನು ಆರಾಧಿಸುವಂಥ ಒಂದು ಅನುಭವಕ್ಕೆ ಅವರ ಜೀವಿತದಲ್ಲಿ ಬರಲಿಕ್ಕೆ ನಿನ್ನ ಪರಿಶುದ್ಧಾತ್ಮನ ಸಹಾಯ ಉಂಟಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.